ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಬೆಳಗ್ಗೆ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಅಷ್ಟೊತ್ತಿಗಾಗಲೇ ಊರಿಂದ ಅತ್ತೆ ಬಂದಿದ್ದರು. ಅಚ್ಚುತ್ತವರು ಹೋಗಿ ಕರ್ಕೊಂಡ್ಬಂದರು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಗೆಸ್ಟ್ ಮಾಡಿ ಯಾರು ಬರ್ತಾರೆ ಅಂತೇಳಿ. ಸೊ ಸಾಕಷ್ಟು ಜನ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿದ್ರಿ ನಿಮ್ಮ ಅತ್ತೆನೇ ಬರ್ತಾ ಇರೋದು ಅಂತೇಳಿ. ಸೊ ಎಸ್, ಬಂದರು. ಬೆಳಗ್ಗೆ ಬಸ್ ಅಂತೂ ಸ್ವಲ್ಪ ಬೇಗನೆ ಬಂದಿತ್ತು. 6:30 ಅಷ್ಟೊತ್ತಿಗೆ ಮನೆಗೆ ಬಂದು ರೀಚ್ ಆಗಿದ್ದಾರೆ. ಹಾಗೆ ಫುಲ್ ಟಯರ್ಡ್ ಕೂಡ ಆಗಿತ್ತು ಅವರಿಗೆ. ಯಾಕಂದರೆ ಟ್ರಾವೆಲ್ಲು ಅಲ್ಲಿಂದ ಹಳ್ಳಿಯಿಂದ ಬೇಗ ಹೊರಡಬೇಕಾಗುತ್ತೆ. ಬೆಳಗ್ಗೆನೇ ಹೊರಟಿರ್ತಾರೆ, ರಾತ್ರಿ ಟ್ರಾವೆಲ್ಲು. ಸೊ ಹಾಗಾಗಿ ಫುಲ್ ಟಯರ್ಡ್ ಅನಿಸ್ತಾ ಇತ್ತು. ಆಮೇಲೆ ಸುಮಾರಷ್ಟು ಪಾರ್ಸಲ್ ಎಲ್ಲ ಬಂದಿತ್ತು. ಅಮ್ಮನ ಮನೆಯಿಂದನೂ ಕೂಡ ಪಾರ್ಸಲ್ ಹಾಕಿದ್ರು. ಪಾರ್ಸಲ್ ಅಂದರೆ ಲಗೇಜ್ ಮಾಡಿ ಹಾಕಿದ್ರು ಅತ್ತೆ ಜೊತೆ. ಸೊ ಅದನ್ನೆಲ್ಲ ತಂದು ಇಡ್ತಾ ಇದ್ದಾರೆ ಅಚ್ಚುತ್ತವರು. ಅತ್ತೆ ಊರಿಂದ ಬಂದರು, ಫುಲ್ ಟಯರ್ಡ್ ಆಗಿದೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅವ್ರು ನಿನ್ನೆ ಬೆಳಗ್ಗೆನೇ ಹೊರಟಿರ್ತಾರೆ ಅಲ್ಲಿಂದ, ಊರಿಂದ. ಆಮೇಲೆ ನೈಟು ಎಲ್ಲ ಬರಕ್ಕೆ ಬಂದು ಬಸ್ ಹತ್ತೋದು. ಸೊ ಸುತ್ತಾಟ ಓಡಾಟದಿಂದ ಸುಸ್ತಾಗಿರುತ್ತೆ. ಸೊ ಇವಾಗ ತಿಂಡಿ ಮಾಡಬೇಕು. ನಾನು ಇಡ್ಲಿ ಹಿಟ್ಟು ರೆಡಿ ಮಾಡಿದ್ದೀನಿ. ಇಡ್ಲಿ ಮತ್ತು ಅಮ್ಮನ ಮನೆಯಿಂದ ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ದಾರೆ. ಮಾವಿನ ಹಣ್ಣು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಚಟ್ನಿ ಮಾಡ್ತೀನಿ, ನೋಡಬೇಕು. ಅಚ್ಚುತ್ತವರೆಲ್ಲ ಲಗೇಜ್ ತಂದು ಹಾಕ್ತಾ ಇದ್ದಾರೆ. ಫುಲ್ ಲಗೇಜ್ ಬಂದಿದೆ ಈ ಸಲ, ಅಮ್ಮನ ಮನೆಯಿಂದ ಮತ್ತು ಅತ್ತೆ ಮನೆಯಿಂದ ಎಲ್ಲ. ಸೊ ಎಸ್, ಅಚ್ಚುತ್ತವರು ನನಗೆ ಕಾಯಿ ಹರಿಸ್ಕೊಡ್ತಿದ್ದಾರೆ. ನಾನೇ ಹರಿಸಮ್ಮ. ಎಲ್ಲರೂ ಹೆಲ್ಪ್ ಬೇಕು ಹೇಳ್ದಾಗ ಕೇಳುತ್ತೆ ಅಷ್ಟೇ. ಹಾಗೆ ಹರಿಸ್ಕೊಡ್ತಾ ಅಲ್ದ. ಇಡ್ಲಿ ಪಾತ್ರೆ ಹೊಸದು, ಒಂದ್ಸಲ ತೊಳೆದಿಟ್ಟಿದ್ದೆ, ಇನ್ನೊಂದು ಸಲ ತೊಳೆದು ಇವಾಗ ಇಡ್ಲಿ ಹಿಟ್ಟು ರೆಡಿ ಇದೆ. ಇಡ್ಲಿ ಮಾಡ್ತೀನಿ. ಅದು ಅಲ್ಲಿ ಚಲೋ ಹಸಿ ಮೆಣಸು ಸಣ್ಣ ಸಣ್ಣ ಮಾವಿನಕಾಯಿ ಗೊಜ್ಜಿ, ಬಾಳೆಹಣ್ಣು ನಿಂಗಳ ಮನೆಯಿಂದ ಬಂದಿತ್ತು. ನಿಂಗಳ ಬ್ಯಾಗಲ್ಲಿ ಇದ್ದದ್ದೇ ಅದು ಅಷ್ಟು. ಹೌದು. ಸೊ ಅತ್ತೆ ತಂದಿರೋದನ್ನೆಲ್ಲ ತೆಗಿತಾ ಇದ್ದಾರೆ. ಅವರು ಅಷ್ಟು ಸೊಪ್ಪು ಮತ್ತು ತರಕಾರಿ, ಬಾಳೆಹಣ್ಣು, ನಿಂಬೆಹಣ್ಣು ಸಾಕಷ್ಟು ತಂದಿದ್ರು. ಒಂದಷ್ಟು ನಮ್ಗೆ ರೂಮು ಫುಲ್ ಆಗೋ ಥರ ಇತ್ತು. ಸೊ ಅಮ್ಮನ ಮನೆಯಿಂದ ಮಾವಿನ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು. ಅಲ್ಲಿಂದನೂ ಕೂಡ ಸಾಕಷ್ಟು ಪಾರ್ಸಲ್ ಬಂದಿತ್ತು, ಕೆಲವು ಸೊಪ್ಪು ತರಕಾರಿ ಎಲ್ಲ. ಸೊ ಎಲ್ಲ ತೆಗೆದು ಇಡ್ತಾ ಇದ್ದಾರೆ ಅತ್ತೆ. ಊರಿಂದ ಬಂದಾಗ ಈ ಥರ ಲಗೇಜ್ ಅಥವಾ ಪಾರ್ಸಲ್ ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ನೋಡೋ ಖುಷಿನೇ ಬೇರೆ. ಅಂದರೆ ನಮಗೆ ಸಾಕಷ್ಟು ಇಲ್ಲೇ ತರಕಾರಿ ತಿಂದು, ಇಲ್ಲಿ ಪೇಟೆ ತರಕಾರಿ ತಿಂದು ಬೇಜಾರಾಗಿರುತ್ತೆ. ಊರಲ್ಲಿ ಬೆಳೆದಿರೋ ತರಕಾರಿ, ಸೊಪ್ಪು ಮತ್ತು ಅವ್ರು ಮಾಡ್ಕೊಬಂದಿರೋ ತಿಂಡಿ, ಅದೆಲ್ಲ ಒಂದು ಸ್ಪೆಷಲ್ ಮೂಮೆಂಟ್ ಅದು. ಸೊ ನನಗಂತೂ ಎಷ್ಟೊಂದು ತಂದಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅತ್ತೆ ಸಾಕಷ್ಟು ತೊಗೊಂಬಂದಿದ್ದಾರೆ. ಆ ಲಗೇಜು ಕಾರಲ್ಲಿ ತೊಗೊಂಡು ಬರೋಕ್ಕೆ ನಮಗೆ ಕಷ್ಟ. ಅವರು ಬಸ್ಸಿಗೆ ಹಾಕ್ಕೊಂಡು ತೊಗೊಂಬಂದಿರೋದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬಾ ತೊಗೊಂಬಂದಿದ್ರು. ಹಾಗೆ ಇದೆಲ್ಲ ಮಾವಿನ ಹಣ್ಣು ಅಮ್ಮನ ಮನೆಯಿಂದ ಬಂದಿದ್ದು. ಅವರೊಂದು ಬಾಕ್ಸ್ ಹಣ್ಣು ಕಳಿಸಿದ್ದಾರೆ. ಸೊ ಇದು ಲಾಸ್ಟ್, ಇವಾಗ ಸೀಸನ್ ಎಲ್ಲ ಮುಗೀತು, ಲಾಸ್ಟಲ್ಲಿ ಇರುವಂಥದ್ದು. ಓಹೋ, ಹೀಗೆ ನಮ್ಮ ಥರ ಹಳ್ಳಿಯವರು, ಬೆಂಗಳೂರಲ್ಲಿ ಇರೋರಿಗೆ ಈ ಥರ ಊರಿಂದ ಬಂದಿರೋ ಪಾರ್ಸಲ್ಲು, ಅತ್ತೆ ಜೊತೆನೋ ಅಮ್ಮನ ಜೊತೆನೋ ಬಂದಿರೋದು, ಅಥವಾ ಅವ್ರು ಬಂದಾಗ ಆಗೋ ಸ್ಪೆಷಲ್ ಅದೊಂದು ಫೀಲಿಂಗ್ ಇದೆಯಲ್ಲ, ಅದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲ ತೆಗೆದಿಟ್ಟಿದ್ರು. ಸೊ ಅದನ್ನೆಲ್ಲ ಸೆಟ್ ಮಾಡಬೇಕು ಇವಾಗ. ಊರಿಂದ ಬರ್ತಾ ಎಷ್ಟೊಂದು ತೊಗೊಂಬಂದಿದ್ದಾರೆ ಪಾಪ. ಹಾಗೆ ಇವಾಗ ನಾನು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಂದು ಹಳೆ ಇಡ್ಲಿ ಪಾತ್ರೆ ಏನಾಗಿತ್ತು ಅಂದರೆ ಸ್ವಲ್ಪ ಒಡೆದೋಗಿತ್ತು. ಹಾಗಾಗಿ ಬೇರೆ ತೊಗೊಂಡಿದ್ದೆ. ಒಂಚೂರು ದೊಡ್ಡದಾಗಿರೋದು, ದೊಡ್ಡ ಇಡ್ಲಿ ಆಗೋ ಥರದ್ದು ಬೇಕು ಅಂತೇಳಿ ಅಮೆಝಾನಲ್ಲಿ ತರಿಸಿದ್ದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ನೋಡಿಕೊಂಡು ಒಂದು ಸಲ ಯೂಸ್ ಮಾಡಿ ಆನಂತರ ಹೇಗಿದೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿತ್ತು. ಹಿಟ್ಟು ನಾನು ರಾತ್ರಿಯೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ಹುಳಿ ಬಂದು, ಅಂದರೆ ತುಂಬ ಚೆನ್ನಾಗಿತ್ತು ಹಿಟ್ಟು. ಇವಾಗ ದೋಸೆ ಇಡ್ಲಿಗೆ ಹಾಕ್ತಾಯಿದ್ದೀನಿ.
ಹಾಗೆ ಜೊತೆಗೆ ಅಚ್ಚುತ್ತವ್ರು ನನಗೆ ಕಾಯಿ ತುರಿದು ಕೊಟ್ರಲ್ವ, ಕಾಯಿ ಹಾಲು ಮಾಡಿ ಮಾವಿನ ಹಣ್ಣು ಹೆಚ್ಚಿ ಮಾವಿನ ಹಣ್ಣು ಪಾಯಸ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈ ಕಡೆ ಇಡ್ಲಿಗಿಟ್ಟೆ. ಬಿಸಿ ಬಿಸಿಯಾಗಿ ಇಡ್ಲಿ ತಿಂದರೆ ಒಂಥರ ಟ್ರಾವೆಲ್ ಮಾಡ್ಕೊಂಡು ಬಂದವ್ರಿಗೂ ಕೂಡ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಆಯಿತು ಇಡ್ಲಿ. ಸ್ವಲ್ಪ ಕಷ್ಟ ಕಷ್ಟ ಹೊಸ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಎರಡು ಇಡ್ಲಿ ಸಾಕ. ಪಾಯಸ ಮಾವಿನ ಹಣ್ಣಿನ ಪಾಯಸ ಕಾಯಿ ಹಾಲು ರುಬ್ಬಿ ಹಾಕಿದ್ದೆ, ಬೆಲ್ಲ ಹಾಕಿ ಮಾವಿನ ಹಣ್ಣು ಹಾಕಿದ್ರೆ ಆಯಿತು ಅಷ್ಟೇ. ಸೊ ಪಾಯಸ ಕೂಡ ರೆಡಿ ಆಯಿತು. ಹಾಗೆ ಅತ್ತೆ ಜಾಮ್ ಮಾಡ್ಕೊಂಬಂದಿದ್ರು, ಇದು ಪೈನಾಪಲ್ ಜಾಮು, ಅದನ್ನು ನನಗೆ ಹಾಕ್ತಾಯಿದ್ದಾರೆ. ಮಾವಿನ ಹಣ್ಣು ಪಾಯಸ ಮಾವಿನ ಪಾಯಸ ಇಟ್ಕೊಂಡು ತಿನ್ನೋ. ಇಡ್ಲಿ ಪಾಯಸ ರೆಡಿ. ಅತ್ತೆನೂ ತಿಂದೀಗ. ಅತ್ತೆ ನನಗ ತಿಂಡಿ ತಿಂದರು. ಅತ್ತೆ ಇಡ್ಲಿ ಚೆನ್ನಾಗಾಗಿದೆ ಅಂತ, ಸಾಫ್ಟ್ ಆಗಿದೆ ಅಂತ ಹೇಳಿದ್ರು. ನಾನು ಇಡ್ಲಿ ಹಿಟ್ಟಿಗೆ ಉದ್ದಿನಬೇಳೆ ಜೊತೆ ಒಂದು ಸ್ವಲ್ಪ ಅವಲಕ್ಕಿ ಮೆಂತೆ ಕೂಡ ಹಾಕಿದ್ದೆ. ಸೊ ಅದನ್ನು ಚೆನ್ನಾಗಿ ರುಬ್ಬಿ ನಂತರ ರವೆ ನೆನೆಸಿ ಹಾಕಿದ್ದೆ. ರಾತ್ರಿಯೇ ರವೆನೂ ಕೂಡ ಕಲಸಿ ಇಟ್ಟಿದ್ದೆ. ಚೆನ್ನಾಗಿ ಬಂದಿತ್ತು ಹಿಟ್ಟು, ಸಖತ್ತಾಗಿ ಬಂದಿತ್ತು. ಸಾಫ್ಟ್ ಇಡ್ಲಿ ಆಗಿತ್ತು. ಇಡ್ಲಿ ಪಾತ್ರೆ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ತೆಗೆಯುವಾಗ ಸ್ವಲ್ಪ ಬಟ್ಟೆ ಹಾಕಿ ಬಿಸಿಯಾಗಿರುತ್ತೆ. ಸೊ ಮುಚ್ಚಳ ತೆಗೆಯುವಾಗ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕಾಗತ್ತೆ ಅಷ್ಟೇ. ಸೊ ಚೆನ್ನಾಗಿತ್ತು ಇಡ್ಲಿ ಮತ್ತು ಪಾಯಸ ಎಲ್ಲ. ಬೆಳಗ್ಗೆ ತಿಂಡಿಗೆ ನಾವು ತಿಂದ್ವಿ. ಕನ್ನೆಕೊಡಿ ತಂಬಳಿ ಕನ್ನೆಕೊಡಿ ಅಂತ ಒಂದು ಎಲೆ ತೊಗೊಂಬಂದಿದ್ದಾರೆ. ಅದರ ತಂಬಳಿ ಇಲ್ಲ ಕಟ್ನೆ ಎಲ್ಲ ಮಾಡ್ಬೋದು. ಮಾವಿನಕಾಯಿ ಗೊಜ್ಜು ಇವಾಗ ನಾನು ಹುರಿಯೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ತಂಬಳಿಗೆ ಮಾವಿನಕಾಯಿ ಗೊಜ್ಜಿಗೆ. ಸೊ ಇವತ್ತಿನ ಅಡುಗೆ ಸಂಜೆ ಹಲಸಿನ ಹಣ್ಣು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಾವಿನಕಾಯಿ ಗೊಜ್ಜು, ಇನ್ನೂ ಮಾವಿನಕಾಯಿ ಮುಗಿತಾ ಬಂತೀಗ. ಲಾಸ್ಟ್ ಗೊಜ್ಜು ಈಗ ಹುರಿಬೇಕು. ಕಾಯಿ ತುರಿದಾಗಿದೆ. ಈ ಕಡಕ್ ರೊಟ್ಟಿ ತಂದಿದ್ದಾರೆ ಅತ್ತೆ. ಖಡಕ್ ರೊಟ್ಟಿ ಚೆನ್ನಾಗಾಗುತ್ತೆ ಅಂದರೆ ಹಪ್ಪಳ ಹಾಗೆ ಗಟ್ಟಿ ಇರ್ತು. ಕನ್ನೆಕೊಡಿ ತಂಬಳಿ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕಿ ಹುರ್ಕೋಬೇಕು. ನಂತರ ಅದಕ್ಕೆ ಬೇಕಿದ್ರೆ ಒಂದೆರಡು ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಕನ್ನೆಕೊಡಿ ಸೊಪ್ಪು. ಕನ್ನೆಕೊಡಿ ಸೊಪ್ಪಿನ ತಂಬಳಿ ರೆಡಿ ಆಗ್ತಿದೆ. ಕನ್ನೆಕೊಡಿ ನೆನಪಿ ಅಂತ ಮಾಡಬೇಕಾದ್ರೆ ಹೇಳು. ಈ ಕನ್ನೆಕೊಡಿ ಸೊಪ್ಪಿನಿಂದ ಚಟ್ನಿ, ಕಟ್ನೆ. ಆ ಕಟ್ನೆ ಬಾಳಂತಿ ಕುಕ್ಕು ಕೊಡ್ತೀವಾ? ಕಟ್ನೆಗೆ 2 ಕಾಳು ಮೆಣಸು ಹಾಕಿದ್ವಿ. ತಂಬಳಿಗೂ 1 ಕಾಳು ಮೆಣಸು ಹಾಕಿರೋದು ಅಡ್ಡಿಲ್ಲ. ಕಾಳು ಮೆಣಸು ಇದ್ದು ಕಾಳು ಮೆಣಸು ಒಂದೇ ಹಾಕಿ. 2 ತಿಂಬ್ಲಡ್ಡಿಲ್ಲ. ಕಟ್ನೆಗಾದ್ರೆ 1 4 ಸ್ವಲ್ಪ ಖಾರ. ಕಟ್ನೆ ಒಣಮೆಣಸಿಂದು ಇದಕ್ಕೆ ಕಾಯಿ ತುರಿ ಹಾಕಿ ರುಬ್ಬಿ ಆಯ್ತು. ಮಜ್ಜಿಗೆ ಹಾಕಿದ್ರೆ ಟೇಸ್ಟ್ ಇದೆ. ಅತ್ತೆ ಅಮ್ಮ ಯಾರೇ ಬರ್ಲಿ ಅವ್ರ ಡ್ಯೂಟಿ ಆನ್. ನನ್ನ ಡ್ಯೂಟಿ ಶುರು. ಅಮ್ಮನ ಅದೇನು ಹಂಗೆ ಬಂದದ್ದೇ ಶುರು ಮಾಡಿದ್ದು. ಹಂಗೆ ಅತ್ತೆ ಅಮ್ಮ ಯಾರೇ ಬಂದ್ರು. ಇದು ಸ್ವಲ್ಪ ಹೊಸ ಮನೆ ಆದ್ರಿಂದ ಅವರು ಅಚ್ಚುತ್ತವ್ರು ಹಾಸಿಗೆ ಮಾಡಿ ಇಟ್ಟು ಹೋಗಿದ್ದಾರೆ, ಮಲ್ಕೊಳ್ಳಿ ಹೇಳಿ. ಅತ್ತೆ ಮಲ್ಕೊಳ್ತಾ ಇಲ್ಲ. ಒಂದ್ಸಲ ಸ್ವಲ್ಪ ಕಾಯಿ ತುರಿ
ಹುರಿದಿರೋದು ಹಾಕಿ ರುಬ್ಬಿ ಉಪ್ಪು ಒಂದು ಒಗ್ಗರಣೆ ಮಜ್ಜಿಗೆ ಮಜ್ಜಿಗೆ ಹಾಗೆ ಇವಾಗ ತಂಬಳಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ನಾನು ಸ್ವಲ್ಪ ಮಜ್ಜಿಗೆ ಮಾಡೋದಕ್ಕೆ ಬ್ಲೆಂಡರ್ಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಬೇಕು ಇದಕ್ಕೆ, ದಪ್ಪ ಮಜ್ಜಿಗೆ. ಸೊ ಹಾಗಾಗಿ ಇದರಲ್ಲಿ ಬ್ಲೆಂಡರಲ್ಲಿ ಮೊಸರು ಹಾಕಿ ಇದು ಮಾಡ್ಕೊಂಬಿಟ್ರೆ ಮಜ್ಜಿಗೆ ಮಾಡಿದ್ರೆ ದಪ್ಪಗಾಗುತ್ತೆ. ಮತ್ತು ಅದನ್ನು ಮತ್ತೆ ಸೋಸಬೇಕು ಅಂತಲೂ ಇಲ್ಲಾಂದರೆ ಮಜ್ಜಿಗೆ ಆದಮೇಲೆ ನಾವು ಮತ್ತೆ ಅದನ್ನು ಸೋಸ್ತಾ ಇದ್ದೆ. ಸೊ ದಪ್ಪಗಿನ ಮಜ್ಜಿಗೆ ಹಾಕ್ಕೊಂಡ್ವಿ. ರೆಡಿ ಆಯಿತು. ಉಪ್ಪು ಅಲ್ಲ ಕಡೆ ಒಂದು ಒಗ್ಗರಣೆ ಹಾಕಿರತ್ತೆ. ಕಂದೆಕೊಡಿ ತಂಬಳಿಗೆ ಹಸಿಮೆಣಸು ಅಂತ ಏನು ಹಾಕೋದಿರೋದಿಲ್ಲ, ಜಸ್ಟ್ ಈ ಥರ ಒಗ್ಗರಣೆನೂ ಹಾಕಲೇಬೇಕು ಅಂತ ಏನಿಲ್ಲ. ಸೊ ನಾವು ಹಾಕಿದ್ದೀವಿ, ಚೆನ್ನಾಗಾಗಿತ್ತು. ಮಾವಿನಕಾಯಿ ಗೊಜ್ಜು, ಕಂದೆಕೊಡಿ ತಂಬಳಿ, ಅನ್ನಕ್ಕಿಟ್ಟಿದ್ದೀನಿ, ಹಪ್ಪಳ ಹೊರಿಬೇಕು. ಇವತ್ತಿನ ಊಟ ರೆಡಿ. ಇವತ್ತು ಚೆನ್ನಾಗಾಗಿರೋದಂದರೆ ತಂಬಳಿ ನಂಗೆ ತುಂಬಾ ಇಷ್ಟ ಆಯಿತು. ಸಾಕಷ್ಟು ದಿನ ಆಗಿತ್ತು ನಾನು ತಂಬಳಿ ಮಾಡಿದೆ. ಸೊ ಹಾಗಾಗಿ ಅದೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ಅದು ಫ್ರೆಶ್ ಆಗಿತ್ತು ಎಲೆ ಎಲ್ಲ, ಹಾಗಾಗಿ. ಸೊ ಇವಾಗ ಊಟ ಮಾಡ್ತೀವಿ. ನಮ್ಮ ಕೈ ರುಚಿನೇ ತಿಂದು ಬೋರ್ ಆಗಿರುತ್ತೆ. ಯಾರಾದರೂ ಅತ್ತೆನೋ ಅಮ್ಮನೋ ಅಡುಗೆ ಮಾಡಿಕೊಟ್ರೆ ಅದರ ಒಂದು ಖುಷಿನೇ ಬೇರೆ. ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಮನೆಯಲ್ಲಿ ವಾತಾವರಣವೇ ಬದಲಾಯಿತು. ಊರಿಂದ ಬಂದಿರೋದು, ಅತ್ತೆ ಎಲ್ಲ ಬಂದಿರೋದು, ಮತ್ತು ಸಾಕಷ್ಟು ಅದು ಇದು ಊರಿಂದ ತಂದಿರೋದು, ಮಾತುಗಳು, ಅದೇನೋ ಒಂಥರ ಹೇಳ್ಕೊಳಕ್ಕಾಗಲ್ಲ, ಸಖತ್ ಖುಷಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾವು ಮೂವರು ಫಸ್ಟ್ ಊಟ ಮಾಡಿದ್ವಿ. ಅಚ್ಯುತವ್ರಿಗೆ ಸ್ವಲ್ಪ ಲೇಟ್ ಆಯಿತು. ಅವ್ರು ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಹೊತ್ತೇ ಬಂದು ಅವರು ಕೂಡ ಊಟ ಮಾಡಿದ್ರು. ನಂತರ ಮಧ್ಯಾಹ್ನ ಮೇಲೆ ನಾವು ಹಾಗೆ ವಾಕಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಅನಗೆಲ್ಲ ಆಟ ಆಡ್ತಾಯಿದ್ಲು. ಅತ್ತೆ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೆ. ಅಂದರೆ ಚೆನ್ನಾಗಿತ್ತಲ್ವ ಗಿಡ ಮರ ಎಲ್ಲ. ಅವ್ರಿಗೆ ಆಶ್ಚರ್ಯ ಆಗಿದೆ, ಇಲ್ಲೂ ಕೂಡ ಇಷ್ಟೆಲ್ಲ ಗಿಡ ಮರ ಇದೆಯಾ ಅಂತೇಳಿ. ಸೊ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಸಂಜೆ ಮನೆಗೆ ಹೋದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.